ಈ ಪಪ್ಪಾಯವನ್ನು ಪ್ರಮುಖ ಕ್ಷೇತ್ರಕ್ಕೆ ನಾಟಿ ಮಾಡೋಕ್ಕಿಂತ ಮುಂಚೆ ನಾವು ಸಸಿಗಳನ್ನು ಬೆಳಿಬೇಕು. ಸಸಿಗಳನ್ನ 2-3 ಸೀಡ್ ಬೆಡ್ ಅಂದರೆ ಸಸಿ ಮಡಿಗಳನ್ನು ಮಾಡಿ ಅದರಲ್ಲಿ ಸಸಿಗಳನ್ನು ಬೆಳೆಸಬೇಕಾಗ್ತದೆ. ಈ ಮಡಿಗಳನ್ನು ಮಾರ್ಚ್ ಏಪ್ರಿಲ್ ಸಮಯದಲ್ಲಿ ಮಾಡಿ ಸಸಿಗಳನ್ನು ಬೀಜವನ್ನು ನಾಟಿ ಮಾಡ್ತಕ್ಕಂಥ ಸಮಯ. ಇದು ಮಾಡೋದೇನಂತಂದರೆ 22 ಅಡಿ ಉದ್ದ ಮತ್ತು ಒಂದು 3 ಅಡಿ ಅಗಲ, ಒಂದು 8 ಇಂಚು ಎತ್ತರ ಅದ ಮಡಿಗಳನ್ನು ಮಾಡಿ ಅದಕ್ಕೆ ಸೆರೆಸಾನ್ 2 grams per liter ಸೆರೆಸಾನನ್ನು ಮೇಲೆ ಹಾಕಿದಾಗ ಯಾವುದೇ ರೋಗಗಳು ಬರೋದಿತ್ತಂದ್ರೆ ಅದೆಲ್ಲ ಕಂಟ್ರೋಲಿಗೆ ಆಗ್ತದೆ. ನಂತರದಲ್ಲಿ ಮಾಡಬೇಕಂತಪ್ಪ ಅಂದರೆ ಈಗ ಈ ಒಂದು ಏರ್ ಮಡಿನಲ್ಲಿ ಗೀರುಗಳನ್ನು ಮಾಡಬೇಕು. 8 ಇಂಚು ಗೀರುಗಳು ಮಾಡಿ ಆ ಸಾಲಲ್ಲಿ ನಾವು ಪಪ್ಪಾಯ ಬೀಜಗಳನ್ನು ಬಿತ್ತಬೇಕಾಗ್ತದೆ ಮತ್ತು ನಿಯಮಿತವಾಗಿ ನೀರು ಕೊಡಬೇಕಾಗ್ತದೆ. ಕೆಲವೊಂದು ಸಾರಿ ರೋಗಗಳು ಭಾಳ ಇತ್ತಂತಂದರೆ ಪ್ಲಾಸ್ಟಿಕ್ ಚೀಲಗಳನ್ನ 1 ವಾರ 2 ವಾರ ಮಾಡಿ ಬಿಟ್ಟಾಗ ಅದರ ರೋಗಗಳೆಲ್ಲ ಸತ್ತೋಗುತ್ತೆ. ಸೊ ಹೀಗೆ ನಾವು ಪಪ್ಪಾಯ ಸಸಿಗಳನ್ನು ಏರು ಮಡಿಗಳಲ್ಲಿ ಬೆಳೆಸ್ತಕ್ಕಂಥ ಕ್ರಮ.